ಭಾರತವು ಒಂದು ದಶಕದೊಳಗೆ ತನ್ನ ಹೈಸ್ಪೀಡ್ ರಸ್ತೆ ಜಾಲವನ್ನು 5 ಪಟ್ಟು ವಿಸ್ತರಿಸಲು ಯೋಜಿಸಿದ್ದು, ಮೂಲ ಸೌಕರ್ಯವನ್ನು ಆಧುನೀಕರಿಸಲು ಮತ್ತು ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡಲು 11 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲು ನಿರ್ಧರಿಸಿದೆ. ಹೀಗಾಗಿ 2033ರ ವೇಳೆಗೆ 17,000 ಕಿಲೋಮೀಟರ್ ಹೈಸ್ಪೀಡ್ ರಸ್ತೆಗಳನ್ನು ನಿರ್ಮಿಸಲು ಭಾರತ 11 ಲಕ್ಷ ಕೋಟಿ ಹೂಡಿಕೆ ಮಾಡಲಿದೆ. ಇದು ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿತಗೊಳಿಸುವ ಮತ್ತು ಹೈಬ್ರಿಡ್ ಮಾದರಿಗಳ ಮೂಲಕ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ. ಇನ್ನು ಭಾರತವು ಇಲ್ಲಿಯವರೆಗಿನ ತನ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾದ 2033ರ ವೇಳೆಗೆ ತನ್ನ ಹೈಸ್ಪೀಡ್ ರಸ್ತೆ ಜಾಲವನ್ನು 5 ಪಟ್ಟು ವಿಸ್ತರಿಸಲು ಇದೀಗ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ನೇತೃತ್ವದಲ್ಲಿ ಈ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ. ಸುಮಾರು 17,000 ಕಿಲೋಮೀಟರ್ ಪ್ರವೇಶ ನಿಯಂತ್ರಿತ ಎಕ್ಸ್ಪ್ರೆಸ್ ವೇಗಳನ್ನು ನಿರ್ಮಿಸುವ ಗುರಿಯನ್ನ ಹೊಂದಿದೆ. ಈ ಪ್ರಮುಖ ಯೋಜನೆಯು ಭಾರತವನ್ನ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ಜಾಗತಿಕ ಮೂಲಸೌಕರ್ಯ ನಾಯಕರೊಂದಿಗೆ ಜೋಡಿಸೋದರ ಜೊತೆಗೆ ಆಧುನಿಕ ಚಲನಶೀಲತೆ, ಹೂಡಿಕೆದಾರರ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ದಕ್ಷತೆಯ ಮೇಲೆ ಬಲವಾದ ಪರಿಣಾಮ ಬೀರಲಿದೆ. ಇನ್ನು ಜಾಗತಿಕ ಎಕ್ಸ್ಪ್ರೆಸ್ ವೇ ನೆಟ್ವರ್ಕ್ಗಳನ್ನು ಹೋಲಿಸೋದು ಭಾರತದ ಹೈಸ್ಪೀಡ್ ವಿಸ್ತರಣೆಯ ಪ್ರಮುಖ ಆರ್ಥಿಕತೆಗಳಲ್ಲಿನ ಮೂಲಸೌಕರ್ಯ ತಂತ್ರಗಳನ್ನು ಪ್ರತಿಬಿಂಬಿಸುತ್ತದೆ. ಹೌದು, ಚೀನಾ 1990ರ ದಶಕದಿಂದ ನಿರ್ಮಿಸಲಾದ 18 ಲಕ್ಷ ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗಳು ಹಾಗೂ ಯುಎಸ್ಎ ನಿರ್ಮಿಸಿರುವ 75,000 ಕಿಲೋಮೀಟರ್ ಅಂತಾರಾಜ್ಯ ಹೆದ್ದಾರಿಗಳಂತೆ ಭಾರತ 45,600 ಕಿಲೋಮೀಟರ್ ಹೈಸ್ಪೀಡ್ ರಸ್ತೆಗಳ ನಿರ್ಮಾಣದ ಗುರಿ ಹೊಂದಿದ್ದು, 2033ರ ಒಳಗೆ 21,500 ಕಿಲೋಮೀಟರ್ ಪ್ರಮಾಣದಲ್ಲಿ ಚಿಕ್ಕದಾದರೂ ಸಮಯ ಮತ್ತು ಮಹತ್ವಾಕಾಂಕ್ಷೆಯಲ್ಲಿ ಆಕ್ರಮಣಕಾರಿಯಾಗಿದ್ದು, ಸಾರ್ವಜನಿಕ ಮತ್ತು ಖಾಸಗಿ ಬಂಡವಾಳ ಎರಡನ್ನ ಬಳಸಿಕೊಂಡು ನಿರ್ಮಾಣಗೊಳ್ಳಲಿದೆ. ಒಂದು ದಶಕದೊಳಗಡೆ ತನ್ನ ಹೈಸ್ಪೀಡ್ ರಸ್ತೆ ಜಾಲವನ್ನು 5 ಪಟ್ಟು ವಿಸ್ತರಿಸಲು ಯೋಜಿಸಿದ್ದು, ಮೂಲಸೌಕರ್ಯವನ್ನು ಆಧುನೀಕರಿಸಲು ಮತ್ತು ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡಲು 11 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ. ಜಾಗತಿಕ ನಾಯಕರಿಗೆ ಭಾರತ ಪೈಪೋಟಿ ಕೊಡಲು ಜಾಗತಿಕ ಪ್ರಯತ್ನಗಳನ್ನು ಭಾರತ ಮಾಡ್ತಾ ಇದ್ದು, 1900ರ ದಶಕದಿಂದ ಚೀನಾ 18 ಲಕ್ಷ ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎಕ್ಸ್ಪ್ರೆಸ್ ವೇಗಳನ್ನು ನಿರ್ಮಿಸಿದೆ. ಯುಎಸ್ ಕೂಡ 75,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಅಂತಾರಾಜ್ಯ ಹೆದ್ದಾರಿಗಳನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಪ್ರಸ್ತುತ ಭಾರತವು 14,600 ಕಿಲೋಮೀಟರ್ಗಳಿಗಿಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದೆ. ಅದೇ ರೀತಿ ಭಾರತವು 45,600 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದೆ. ಆದರೆ ಕೇವಲ 4,500 ಕಿಲೋಮೀಟರ್ಗಳು ಮಾತ್ರ ಹೈಸ್ಪೀಡ್ ಎಕ್ಸ್ಪ್ರೆಸ್ ವೇಗಳಾಗಿ ಅರ್ಹತೆ ಪಡೆದಿದೆ. ಚೀನಾಕ್ಕೆ ಹೋಲಿಸಿದ್ರೆ ಭಾರತದ ಯೋಜನೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಕಾಲಮಿತಿ ತುಂಬಾ ಆಕ್ರಮಣಕಾರಿಯಾಗಿದೆ. ಅದೇ ರೀತಿ ಖಾಸಗಿ ಹೂಡಿಕೆದಾರರನ್ನ ಆಕರ್ಷಿಸಲು ಭಾರತ ಹಣಕಾಸು ಮಾದರಿಗಳ ಮಿಶ್ರಣವನ್ನು ಬಳಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ BOT ಮಾದರಿ ಅಂದರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾದರಿಯಲ್ಲಿ 15ಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವ ಯೋಜನೆಗಳಿಗೆ ಖಾಸಗಿ ಸಂಸ್ಥೆಗಳು ರಸ್ತೆಗಳನ್ನು ನಿರ್ಮಿಸುತ್ತವೆ ಮತ್ತು ಟೋಲ್ಗಳ ಮೂಲಕ ವೆಚ್ಚವನ್ನು ಹಿಂಪಡೆದುಕೊಳ್ತವೆ. ಮತ್ತೊಂದು ಹೈಬ್ರಿಡ್ ವರ್ಷಾಸನ ಮಾದರಿ ಅಂದರೆ HAM. ಕಡಿಮೆ ಆದಾಯವನ್ನು ಹೊಂದಿರುವ ಯೋಜನೆಗಳಿಗೆ ಸರ್ಕಾರವು 40% ಮುಂಗಡವಾಗಿ ಪಾವತಿಸುತ್ತದೆ, ಉಳಿದವನ್ನ ಖಾಸಗಿಯವರು ವಿಧಿಸುತ್ತಾರೆ. ಇನ್ನು 15% ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ನೀಡುವ ಯೋಜನೆಗಳನ್ನು ನಿರ್ಮಾಣದ ಅಡಿಯಲ್ಲಿ ಬಿಡ್ ಮಾಡಲಾಗ್ತದೆ. ಇನ್ನು ಬ್ರೂಕ್ ಫೀಲ್ಡ್, ಬ್ಲಾಕ್ ಸ್ಟೋನ್ ಮತ್ತು ಮ್ಯಾಕ್ವಾರಿಯಂತಹ ಜಾಗತಿಕ ಹೂಡಿಕೆದಾರರು ಆಸಕ್ತಿ ತೋರಿಸುತ್ತಿರೋದ್ರಿಂದ ಯೋಜನೆಗೆ ಮತ್ತಷ್ಟು ವೇಗ ಬಂದಿದೆ. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಹೂಡಿಕೆಯ ಮೊತ್ತ 11 ಲಕ್ಷ ಕೋಟಿ ಅಂದರೆ 125 ಶತಕೋಟಿ. 2033ರ ವೇಳೆಗೆ 17,000 ಕಿಲೋಮೀಟರ್ ರಸ್ತೆ ನಿರ್ಮಾಣದ ಗುರಿ, ಪ್ರವೇಶ ನಿಯಂತ್ರಿತ ಹೈಸ್ಪೀಡ್ ರಸ್ತೆಗಳ ನಿರ್ಮಾಣದ ಗುರಿಯನ್ನು ಹೊಂದಿದೆ. ಲೀಡ್ ಏಜೆನ್ಸಿಯನ್ನು ನೋಡೋದಾದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಇನ್ನು BOT ಮತ್ತೆ HAM ಇತರ ಹೆಚ್ಚಿನ ಆದಾಯದ ಯೋಜನೆಗಳಿಗಾಗಿ ಪ್ರಸ್ತುತ ಎಕ್ಸ್ಪ್ರೆಸ್ ವೇಗಳು 4,500 ಇದ್ದು, ಯೋಜನೆಯ ನಂತರ 21,500 ಕಿಲೋಮೀಟರ್ ಆಗಲಿದೆ. ಇನ್ನು ಯೋಜನೆಯ ವ್ಯಾಪ್ತಿ ಮತ್ತು ಕಾಲಾನುಕ್ರಮ ನೋಡೋದಾದ್ರೆ,
ಯೋಜಿತ ರಸ್ತೆ ಜಾಲವು ವಾಹನಗಳು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸಲು ಅನುವು ಮಾಡಿಕೊಡುತ್ತದೆ. ಇದು ಸಾಂಪ್ರದಾಯಿಕ ಹೆದ್ದಾರಿಗಳಿಗಿಂತ ಗಮನಾರ್ಹವಾಗಿ ವೇಗವಾಗಿ ಮತ್ತು ಸುರಕ್ಷಿತವಾಗಿಸುತ್ತದೆ. ಹೀಗಾಗಿ ಮಾರ್ಚ್ 2025ರ ಹೊತ್ತಿಗೆ ಭಾರತದ 14,600 ಕಿಲೋಮೀಟರ್ಗಿಂತ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿಗಳು ಇದ್ದು, ಆದರೆ ಕೇವಲ 4,500 ಕಿಲೋಮೀಟರ್ಗಳು ಮಾತ್ರ ಹೆಚ್ಚಿನ ವೇಗದ ಮಾನದಂಡಗಳನ್ನು ಪೂರೈಸಿದ್ವು. ಹೀಗಾಗಿ ಹೊಸ ಯೋಜನೆಯ ಅಡಿಯಲ್ಲಿ 17,000 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗಳನ್ನು ಸೇರಿಸಲಾಗುವುದು. ಇದರಲ್ಲಿ 40% ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ. ಇನ್ನುಳಿದ ಕಾಮಗಾರಿ 2030ರ ವೇಳೆಗೆ ಪೂರ್ಣಗೊಳ್ಳಲಿದೆ. ಇದರ ಜೊತೆಗೆ ಉಳಿದ ಕಾರಿಡಾರ್ಗಳು 2028ರ ವೇಳೆಗೆ ಪ್ರಾರಂಭವಾಗಿ 2033ರ ವೇಳೆಗೆ ಮುಕ್ತಾಯಗೊಳ್ಳಲಿವೆ. ಭಾರತದ ಬೆಳೆಯುತ್ತಿರುವ ನಗರೀಕರಣ, ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಇ-ಕಾಮರ್ಸ್ ಲಾಜಿಸ್ಟಿಕ್ಸ್ ಅನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ಜೊತೆಗೆ ತ್ವರಿತ ಮೂಲಸೌಕರ್ಯ ನವೀಕರಣವನ್ನು ಹೆಚ್ಚಿಸುವ ಸಲುವಾಗಿ ದೇಶವು 17,000 ಕಿಲೋಮೀಟರ್ ಅಂದರೆ 10,563 ಮೈಲುಗಳ ಪ್ರವೇಶ ನಿಯಂತ್ರಿತ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ವಾಹನ ಚಾಲಕರು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ. ಇದು ಸಾಂಪ್ರದಾಯಿಕ ಹೆದ್ದಾರಿಗಳಿಗಿಂತ ವೇಗ, ಹಾಗೆ ಸುರಕ್ಷಿತತೆ ಮತ್ತು ಹೆಚ್ಚು ಪರಿಣಾಮಕಾರಿ ಸಂಪರ್ಕವನ್ನು ನೀಡುತ್ತದೆ. ದೇಶದ ಹೆದ್ದಾರಿ ಜಾಲವು ಸರ್ಕಾರಿ ಸ್ವಾಮ್ಯದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನೇತೃತ್ವದಲ್ಲಿ ನವೀಕರಣಗೊಳ್ತಾ ಇದ್ದು, ಇದು ಮಾರ್ಚ್ಗೆ ಕೊನೆಗೊಂಡು ಹಣಕಾಸು ವರ್ಷದಲ್ಲಿ ಹೆದ್ದಾರಿ ನಿರ್ಮಾಣಕ್ಕಾಗಿ ದಾಖಲೆಯ 2.5 ಟ್ರಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಖರ್ಚು ಮತ್ತು ಹೂಡಿಕೆದಾರರ ಆಸಕ್ತಿ ಏರಿಕೆ ಕಾರಣ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 2.5 ಟ್ರಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಇದು ಹಿಂದಿನ ವರ್ಷಕ್ಕಿಂತ 21% ಹೆಚ್ಚಾಗಿದ್ದು, ಮಾರ್ಚ್ 2026ಕ್ಕೆ ಕೊನೆಗೊಳ್ಳುವ ವರ್ಷಕ್ಕೆ ರಸ್ತೆಗಳು ಮತ್ತು ಹೆದ್ದಾರಿಗಳ ಬಜೆಟ್ ಅನ್ನು 2.9 ಟ್ರಿಲಿಯನ್ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಜಾಗತಿಕ ಮತ್ತು ದೇಶೀಯ ಹೂಡಿಕೆದಾರರು ಸಹ ಆಸಕ್ತಿ ತೋರುತ್ತಾ ಇದ್ದು, ಬ್ರೂಕ್ ಫೀಲ್ಡ್, ಬ್ಲಾಕ್ ಸ್ಟೋನ್, ಮ್ಯಾಕ್ವರಿ ಮತ್ತು ಕೆನಡಾ ಪಿಂಚಣಿ ಯೋಜನೆ ಹೂಡಿಕೆ ಮಂಡಳಿ ಎಲ್ಲವೂ ಬದ್ಧ ಬಂಡವಾಳವನ್ನು ಹೊಂದಿದೆ. ಅಲ್ಲದೆ ಅದಾನಿ ಗ್ರೂಪ್ ರಸ್ತೆಗಳನ್ನು ಸೇರಿದಂತೆ ಮೂಲಸೌಕರ್ಯದಲ್ಲಿ 18.4 ಬಿಲಿಯನ್ ಹೂಡಿಕೆ ಮಾಡುವ ಯೋಜನೆಯನ್ನು ಪ್ರಕಟಿಸಿದ್ದು, ಇದು ಭಾರತಕ್ಕೆ 11 ಲಕ್ಷ ಕೋಟಿ ಹೂಡಿಕೆ ಮಾಡಲು ಅನುವನ್ನು ಮಾಡಿಕೊಡ್ತಾ ಇದೆ. ಸುರಕ್ಷಿತ, ವೇಗವಾದ ರಸ್ತೆಗಳತ್ತ ಒಂದು ಹೆಜ್ಜೆ. ಮುಂದಿನ 3 ವರ್ಷಗಳಲ್ಲಿ ಭಾರತವು ಮೂಲಸೌಕರ್ಯ ಹೂಡಿಕೆಯಲ್ಲಿ $100 ಶತಕೋಟಿ ಆಕರ್ಷಿಸಬಹುದು ಅಂತ ಇದಾಗಲೇ ಅಂದಾಜಿಸಲಾಗಿದ್ದು, ದೀರ್ಘಾವಧಿಯ ಬೆಳವಣಿಗೆಗೆ ಸಕಾರಾತ್ಮಕ ವಾತಾವರಣವನ್ನು ಇದು ನೀಡ್ತಾ ಇದೆ. ಭಾರತದ ಅತಿ ವೇಗದ ರಸ್ತೆಗಳಿಗೆ 125 ಬಿಲಿಯನ್ ಅನ್ನು ಮೀಸಲಿಡಲಾಗಿದ್ದು, ಮೂಲಸೌಕರ್ಯ ನವೀಕರಣಕ್ಕಿಂತ ಇದು ಹೆಚ್ಚಿನ ಮೊತ್ತದ್ದಾಗಿದೆ. ಇದು ಸುರಕ್ಷಿತ ಹೆದ್ದಾರಿಗಳನ್ನು ನಿರ್ಮಿಸುವ ಮತ್ತು ಲಾಜಿಸ್ಟಿಕ್ಸ್ ವೆಚ್ಚಗಳನ್ನು ಕಡಿತಗೊಳಿಸುವ ಮತ್ತು ಪ್ರದೇಶಗಳನ್ನು ಹೆಚ್ಚುವರಿಯಾಗಿ ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ ಒಂದು ಉನ್ನತ ಹೆಜ್ಜೆಯಾಗಿ ಪರಿಣಮಿಸಿದೆ. ಇದಿಷ್ಟು ಭಾರತದಲ್ಲಿ ನಡೆಯುತ್ತಿರುವ 11 ಲಕ್ಷ ಕೋಟಿಯ ಹೈವೇ ಪ್ರಾಜೆಕ್ಟ್ ವಿವರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.